ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ರೂರಲ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಇವಾಗ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಹಾಗೆ ಇಂಟರ್ವ್ಯೂ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಎಲ್ಲಿ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ, ಯಾವಾಗ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ, ಎಷ್ಟು ಗಂಟೆಗೆ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ, ಯಾರೆಲ್ಲ ಈ ಒಂದು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದಾರೆ, ಮತ್ತು ಅದಕ್ಕೆ ನಾವು ಯಾವ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ರೂರಲ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟು ಮತ್ತು ಇಂಟರ್ವ್ಯೂ ಲಿಸ್ಟನ್ನು ಬಿಟ್ಟಿದ್ದಾರೆ. 23/12/2025 ಈ ಒಂದು ಇಂಟರ್ವ್ಯೂ ಲಿಸ್ಟನ್ನು ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರೋದು 5/1/2026ರಿಂದ 13/1/2026ರವರೆಗೆ ನಿಮಗೇನು ಮಾಡ್ತಾ ಹೋಗ್ತಾರೆ, ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ನಿಮ್ಮದು ಯಾವ ದಿನಾಂಕದಿಂದ ಸಂದರ್ಶನ ಇರುತ್ತೆ, ನೀವು ಆ ದಿನಾಂಕದಂದು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಎಲ್ಲಿ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ ಅಂತಂದರೆ ಪ್ರಿನ್ಸಿಪಾಲ್ ಡಿಸ್ಟಿಕ್ ಕನ್ಸೆಷನ್ ಜಡ್ಜ್, ಬೆಂಗಳೂರು ರೂರಲ್ ಡಿಸ್ಟಿಕ್, ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟು ಮತ್ತು ಬೆಂಗಳೂರು ರೂರಲ್ ಕೋರ್ಟು ಎರಡೂ ಒಂದೇ ಕಡೆ ಇರೋದ್ರಿಂದ ನೀವು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಮೆಟ್ರೋ ಹತ್ತಿದರೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಿಗೆ ಹೋಗಿ ಅಂತಂದು ಹೇಳಿದ್ರೆ ಅಲ್ಲಿ ನಿಮಗೆ ಸ್ಟಾಪ್ ಕೊಡ್ತಾರೆ. ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕು. ಬೆಂಗಳೂರು ರೂರಲ್ ಕೋರ್ಟು ಮತ್ತು ಸಿಟಿ ಸಿವಿಲ್ ಕೋರ್ಟ್ ಎರಡೂ ಕೂಡ ಒಂದೇ ಕಡೆ ಇದೆ, ನೀವು ಆರಾಮಾಗಿ ಸಂದರ್ಶನಕ್ಕೆ ಅಟೆಂಡ್ ಆಗ್ಬೋದು. ಈ ಒಂದು ಸಂದರ್ಶನಕ್ಕೆ ನೀವು 10 ಗಂಟೆ ಒಳಗಡೆ ಅಂತಂದರೆ 9 ಗಂಟೆ ಅಷ್ಟೊತ್ತಿಗೆ ನೀವು ಅಲ್ಲಿರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. ಆಮೇಲೆ 2 ಸೆಟ್ ಜೆರಾಕ್ಸ್ ಹಾಕೊಂಡು ಹೋಗ್ರಿ. ಆಮೇಲೆ ಅಲ್ಲಿ ಹೋಗಿ ಪರದಾಡಬೇಡ್ರಿ, ಅಡ್ವಾನ್ಸಾಗಿ ಒಂದು 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ಅದಕ್ಕೆ ಅಟೆಸ್ಟೇಡ್ ಮಾಡಿಸ್ಕೊಂಡು ಹೋಗ್ರಿ. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ, ಇದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಹೋದ್ಮೇಲೆ ಜೆರಾಕ್ಸ್ ಮಾಡಿಸ್ಕೊಂಬರ್ತೀನಿ, ಅದು ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಟೈಮ್ ಇರಲ್ಲ ನಿಮಗೆ. ಅದಕ್ಕೆ ನೀವೇನು ಮಾಡಬೇಕು, ಬಿಫೋರ್ ಏನು ಮಾಡಬೇಕು, 2 ಸೆಟ್ ಜೆರಾಕ್ಸ್ ಮಾಡಿ ಅಟೆಸ್ಟೇಡ್ ಮಾಡಿಸ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗ್ರಿ. ಅಲ್ಲಿ ಹೋದ್ಮೇಲೆ ಈ ಮಾರ್ಕ್ಸ್ ಕಾರ್ಡ್ ಇಲ್ಲ, ಆ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದೇಳಿ ಪರದಾಡಬೇಡ್ರಿ. ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ನೀಟಾಗಿ ತೆಗೆದುಕೊಂಡು ಹೋಗ್ರಿ. ಈಗ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಂತಂದೇಳಿ ಈಗ ನೋಡ್ತಾ ಹೋಗೋಣ. ಆಮೇಲೆ ಫಸ್ಟ್ ಒನ್ನು ಅಪ್ಲಿಕೇಶನ್ ಪ್ರಿಂಟೌಟ್ ಇರಬೇಕು, ಅಪ್ಲಿಕೇಶನ್ ಪ್ರಿಂಟೌಟು. ಆಮೇಲೆ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜು ಒಂದು 2-3 ಇಟ್ಕೊಂಡು ಹೋಗ್ರಿ, ಪಾಸ್ಪೋರ್ಟ್ ಸೈಜ್ ಫೋಟೋ. ನೆಕ್ಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್, ಇದು 7th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 7th ಕೂಡ ನೀವು ತೊಗೊಂಡೋಗ್ರಿ. 7th SSLC ಮೇಲೆ ನಿಮ್ಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ಳೋದ್ರಿಂದ SSLC ಅಂಕಪಟ್ಟಿ ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಸೀನಿಯರ್ ಅಂತಂದು ಕೇಳಿದರೆ ಇದು ನಿಮಗೆ ಬರಲ್ಲ. P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಸೀನಿಯರ್ ಮಾರ್ಕ್ಸ್ ಕಾರ್ಡ್ ಆಗುತ್ತೆ ಇಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಏನಾದರೂ ನೀವು ಹೈಯರ್ ಎಜುಕೇಷನ್ ಮಾಡಿದರೆ ಅದರದೊಂದು ಮಾರ್ಕ್ಸ್ ಕಾರ್ಡ್ಗಳನ್ನು ತಗೊಂಡೋಗ್ರಿ. ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಅದಾದ ನಂತರ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್, ಮತ್ತು ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಅಂಗವಿಕಲ ಅಭ್ಯರ್ಥಿಗಳೇನಾದ್ರು ಇದ್ದರೆ ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದು 40% ಡಿಸಬಿಲಿಟಿಯನ್ನು ನೀವು ಹೊಂದಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಫಿಸಿಕಲ್ ಡಿಸಬಿಲಿಟಿಯಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್, ಅಲ್ಲಿ ನೀವು ಡಿಸ್ಚಾರ್ಜ್ ಆಗಿದ್ದರೆ ಅಲ್ಲೊಂದು ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ, ಇಲ್ಲಾಂದರೆ ಐಡೆಂಟಿಟಿ ಕಾರ್ಡ್. ನೆಕ್ಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಅಟೆಸ್ಟೆಡ್ ಮಾಡಿಸಿ ನೀವು ತಗೊಂಡು ಹೋಗ್ರಿ 2 ಸೆಟ್. ಅದಾದ ನಂತರ ಇಲ್ಲಿ ಹಲವಾರು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಎಲಿಜಿಬಲ್ ಆಗಿರುವಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲಿ P1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ಲಿಸ್ಟನ್ನು ಬಿಟ್ಟಿರುವಂಥದ್ದು. ಇಲ್ಲಿ ಮಾರ್ಕ್ಸ್ ಕಾರ್ಡ್ ತಪ್ಪಾಗಿ ಅವರು ನಮೂದು ಮಾಡಿದ್ದಾರೆ, ಅದನ್ನು ನೀವು ಬಿಟ್ಬಿಡ್ರಿ. ಸೀನಿಯರ್ ಟೈಪಿಂಗು ಇಂಗ್ಲೀಷ್ ಮತ್ತು ಕನ್ನಡ ಅಂತಂದೇಳಿ ಕೇಳಿದರೆ ಅದನ್ನು ನೀವು ಬಿಟ್ಟುಬಿಡಿ. ಈಗ ನೋಡ್ತಾ ಹೋಗೋಣ. ಇಲ್ಲಿ ಹಲವಾರು ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಸಂತೋಷ, ಪ್ರಸಾದ್ ಅಂತಂದೇಳಿ ಸೀರಿಯಲ್ ನಂಬರ್ 1ರಿಂದ ಇವರೆಲ್ಲರೂ ಕೂಡ 5/1/2026 ತಾರೀಕಂದು ನೀವೇನು ಮಾಡಬೇಕಾಗುತ್ತೆ, ಸಂದರ್ಶನಕ್ಕೆ ಹಾಜರಾಗಬೇಕು. 5/1/2026ರಂದು ಸೀರಿಯಲ್ ನಂಬರ್ 1ರಿಂದ ಎಲ್ಲಿವರೆಗೂ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೀರಿಯಲ್ ನಂಬರ್ 1ರಿಂದ
ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 90ರವರೆಗೆ ನೀವೇನು ಮಾಡಬೇಕಾಗುತ್ತೆ 5/1/2026 ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು 91 ಸೀರಿಯಲ್ ನಂಬರ್ 91 ಯಾರು ಚಂದ್ರಕಾಲ 6/1/2026 6ನೇ ತಾರೀಕು ನೀವೇನು ಮಾಡಬೇಕಾಗುತ್ತೆ ಸೀರಿಯಲ್ ನಂಬರ್ 91ರಿಂದ ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ನೋಡೋಣ ಎಷ್ಟು ಸೀರಿಯಲ್ ನಂಬರು ಇಲ್ಲಿ ನೋಡ್ತಾ ಇರ್ಬೋದು ಸೀರಿಯಲ್ ನಂಬರು 180ರವರೆಗೂ ನೀವೇನು ಮಾಡಬೇಕಾಗುತ್ತೆ 6/1/2026 ನೀವೇನು ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ 181 ಸೀರಿಯಲ್ ನಂಬರು ಶ್ರೀಶೈಲ ಇವರು 7/1/2026 7ನೇ ತಾರೀಕು ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಸೀರಿಯಲ್ ನಂಬರು 181 ನೀವು ನೆನ್ಪಿಟ್ಕೋಬೇಕು. ಸೀರಿಯಲ್ ನಂಬರ್ 181ರಿಂದ ನೋಡೋಣ ಬನ್ನಿ. ಸೀರಿಯಲ್ ನಂಬರ್ 181ರಿಂದ ಸೀರಿಯಲ್ ನಂಬರು 270ರವರೆಗೆ ನೀವೇನು ಮಾಡಬೇಕಾಗುತ್ತೆ 7/1/2026 ನೀವು ಸಂದರ್ಶನಕ್ಕೆ ಹಾಜರಾಗಬೇಕು. ನೆಕ್ಸ್ಟ್ 271ರಿಂದ ವಾಸುದೇವ್ ಮೂರ್ತಿ ಅಂತೇಳಿ ಅವರು 8/1/2026 ಇವರಿಂದ ಹಿಡಿದು ನೆಕ್ಸ್ಟ್ ಎಲ್ಲಿವರೆಗೂ ಅಂತಂದರೆ ಇಲ್ಲಿ 271ರಿಂದ ನೆನ್ಪಿಟ್ಕೋರಿ 8ನೇ ತಾರೀಕು ಇವರಿಗೆ ಸಂದರ್ಶನವನ್ನು ತೆಗೆದುಕೊಳ್ಳುವಂಥದ್ದು ನೋಡ್ತಾ ಇರ್ಬೋದು ನೀವು ಬಹಳಷ್ಟು. ಇಲ್ಲಿ ನೋಡಿ 360ರವರೆಗೆ ನೀವೆಲ್ಲ 8/1/2026 ನೀವು ಸಂದರ್ಶನಕ್ಕೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 361 ಹನುಮಂತ ಈರಪ್ಪ ಅಂತಂದೇಳಿ ಯಾರಿದ್ದಾರಲ್ಲ ಇಲ್ಲಿಂದ 9/1/2026 ಇವರು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಎಲಿಜಿಬಲ್ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನೋಡ್ತಾ ಇರ್ಬೋದು ನೀವು ಇಲ್ಲಿ 450ರವರೆಗೂ ಯಾರೆಲ್ಲ ಸೀರಿಯಲ್ ನಂಬರ್ ಇದ್ದೀರಿ ನೀವೆಲ್ಲರೂ ಕೂಡ 9/1/2026 ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಹಾಜರಾಗಬೇಕು. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರು ನಿಮ್ಮ ಹೆಸರು ನಿಮ್ಮದು ಯಾವ ದಿನಾಂಕದೊಂದು ಸಂದರ್ಶನ ಇದೆ ಅಂತಂದೇಳಿ ನೋಡಿಕೊಂಡು ನೀವು ಸಂದರ್ಶನಕ್ಕೆ ಹಾಜರಾಗಬೇಕು. ಅದು 10 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಕನ್ಸೆಷನ್ ಜಡ್ಜ್ ಬೆಂಗಳೂರು ರೂರಲ್ ಕೋರ್ಟ್ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಸಿಟಿ ಸಿವಿಲ್ ಕೋರ್ಟು ಮತ್ತು ಬೆಂಗಳೂರು ರೂರಲ್ ಕೋರ್ಟು ಎರಡೂ ಕೂಡ ಒಂದೇ ಕಡೆ ಇರೋದ್ರಿಂದ ನಿಮಗೆ ಈಸಿಯಾಗಿ ಅಡ್ರೆಸ್ಸು ವೆರಿಫೈ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸೀರಿಯಲ್ ನಂಬರು 451ರಿಂದ ಯಾರೆಲ್ಲ ಇದ್ದೀರಿ ಅವರೆಲ್ಲರೂ 10/1/2026 ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಎಲ್ಲಿವರೆಗೂ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೀರಿಯಲ್ ನಂಬರ್ 540ವರೆಗೂ ಯಾರೆಲ್ಲ ಇದ್ದೀರಿ ಒಳಗಡೆ ಅವರೆಲ್ಲರೂ ಕೂಡ 10/1/2026 ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ 541 ವಿದ್ಯಾ ಅಂತಂದೇಳಿ ಇವರಿಂದ ಹಿಡಿದು ಇವರು ಎಲ್ಲರೂ ಕೂಡ 12/1/2026 ಅಂದರೆ ಸೀರಿಯಲ್ ನಂಬರು 541ರಿಂದ ಹಿಡಿದು ಯಾವೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಂತಂದೇಳಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಸೀರಿಯಲ್ ನಂಬರು 630ರವರೆಗೂ ಅಖಿಲ್ ಪಾಷಾವರೆಗೂ ಯಾರೆಲ್ಲ ಒಳಗಡೆ ಇದ್ದೀರಿ ಅವರೆಲ್ಲರೂ ಕೂಡ 12/1/2026 ನೀವು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. 631 ತಾನಿಮಾ ಅಂತಂದೇಳಿ 13/1/2026 ಸೀರಿಯಲ್ ನಂಬರು 631 ಯಾರೆಲ್ಲ ಇದ್ದೀರಿ ನೋಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಅಟೆಂಡ್ ಆಗಬೇಕಾಗುತ್ತೆ. ಒಟ್ಟು ಟೋಟಲ್ ಆಗಿ 720 ಅಭ್ಯರ್ಥಿಗಳು ಈ ಒಂದು ಸಂದರ್ಶನಕ್ಕೆ ಎಲಿಜಿಬಲ್ ಆಗಿರುವಂಥದ್ದು ನೀವು ಗಮನಿಸಬಹುದು. ನಾನು ಈ ಒಂದು ಮೆರಿಟ್ ಲಿಸ್ಟನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವೆಲ್ಲರೂ ಕೂಡ ಆದಷ್ಟು ಬೇಗ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ. ಮೆರಿಟ್ ಲಿಸ್ಟು ಪ್ಲಸ್ ಇಂಟರ್ವ್ಯೂ ಲಿಸ್ಟನ್ನು ಬಿಡುಗಡೆ ಮಾಡಿರ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೋಡ್ಕೊಳ್ರಿ, ನಿಮ್ಮ ಹೆಸರನ್ನು ನೋಡ್ಕೊಳ್ರಿ, ನಿಮ್ಮ ಯಾವ ದಿನಾಂಕದಂದು ನಿಮಗೆ ಇಂಟರ್ವ್ಯೂ ಇದೆ ಅಂತೇಳಿ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಒಟ್ಟು ಟೋಟಲ್ ಆಗಿ 720 ಅಭ್ಯರ್ಥಿಗಳು ಈ ಒಂದು ಬೆಂಗಳೂರು ರೂರಲ್ ಕೋರ್ಟ್ P1 ಹುದ್ದೆಗಳಿಗೆ ಸಂದರ್ಶನಕ್ಕೆ ಎಲಿಜಿಬಲ್ ಆಗಿರುವಂಥದ್ದು. ಆದರೆ ಇಲ್ಲಿ ಬೇರೆ ಬೇರೆ ದಿನಾಂಕದಂದು ಅಭ್ಯರ್ಥಿಗಳಿಗೆ ಅವರೇನು ಮಾಡಿದ್ದಾರೆ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದನ್ನು ನೀವು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಅಟೆಂಡ್ ಆಗಬೇಕಾಗುತ್ತೆ. ಯಾರು ಕೂಡ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡ್ರಿ, ಆರಾಮಾಗಿ ಸಂದರ್ಶನವನ್ನು ಅಟೆಂಡ್ ಮಾಡಿರಿ. ಅಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಕರೆಕ್ಟಾಗಿ ತೊಗೊಂಡೋಗ್ರಿ, 2 ಸೆಟ್ ಜೆರಾಕ್ಸ್ ಹಾಕೊಂಡು ಹೋಗ್ರಿ, ಆಮೇಲೆ ಅಟೆಸ್ಟೇಟ್ ಮಾಡಿಸ್ಕೊಂಡು ಹೋಗ್ಬಿಡಿ. ಆಮೇಲೆ ಒಂದು 2ರಿಂದ 3 ಫೋಟೋವನ್ನು ಇಟ್ಕೊಂಡು ಹೋಗ್ರಿ, ಆಧಾರ್ ಕಾರ್ಡು ಪಾನ್ ಕಾರ್ಡು ಇವೆಲ್ಲ ನೀಟಾಗಿ ತಗೊಂಡು ಹೋಗ್ರಿ. 10 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಇದು ನೀವು ನೆನ್ಪಿಟ್ಕೊಳ್ರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ನೆಕ್ಸ್ಟ್ P1 ಹುದ್ದೆಗೆ
ಸೇರಿಕೊಂಡ್ರೆ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಫ್ಯಾಮ್ಲಿಯವರಿಗೆ ಆಸರೆ ಆಗ್ಬೋದು. ಅದಕ್ಕೋಸ್ಕರನೇ ನಿಮಗೆಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಗುಡ್ ಲಕ್.